ಸೊ ಇವತ್ತು ಕೂಡ 6ನೇ ಪಾಠದಿಂದ ಮುಂದೆ ಇಡೀ ಫಸ್ಟ್ ಪಾರ್ಟಲ್ಲಿ ಇತಿಹಾಸವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 1857ರ ದಂಗೆಗೆ ರಾಜಕೀಯ ಕಾರಣಗಳು ಕೇಳ್ತಾರೆ. ಅಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಝಾನ್ಸಿ, ಜೈಪುರ, ಸತಾರಾ ಇತ್ಯಾದಿ ರಾಜ್ಯಗಳನ್ನು ವಶ ಮಾಡಿದ್ದು, ಮೊಘಲ್ ಚಕ್ರವರ್ತಿ ಔದ ನವಾಬ ಅಧಿಕಾರ ಕಳೆದುಕೊಂಡರು, ತಂಜಾವೂರು ಮತ್ತು ಅರ್ಕಾಟ ನವಾಬರ ಪದವಿ ರದ್ದಾಯಿತು, ಅಧಿಕಾರ ಕಳೆದುಕೊಂಡ ರಾಜರ ಅಸಮಾಧಾನ, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳು ಆಗ್ತಾರೆ. ಇನ್ನು 1857ರ ದಂಗೆಗೆ ಆರ್ಥಿಕ ಕಾರಣಗಳು ಅಂತ ಪ್ರಶ್ನೆ ಬಂದರೆ, ದೇಶೀಯ ಗುಡಿ ಕೈಗಾರಿಕೆಗಳ ಅವನತಿ, ಲಕ್ಷಾಂತರ ನೇಕಾರರು ನಿರುದ್ಯೋಗಿ ಆಗ್ತಾರೆ, ಇಂಗ್ಲೆಂಡಿನಲ್ಲಿ ಭಾರತೀಯ ವಸ್ತುಗಳ ಮೇಲೆ ದುಬಾರಿ ಸುಂಕ, ಜಮೀನ್ದಾರಿ ಪದ್ಧತಿ ಜಾರಿಯಿಂದ ರೈತರ ಶೋಷಣೆ, ಇನಾಮ್ ಭೂಮಿಗಳ ವಶ, ಇಂಗ್ಲೆಂಡ್ ಕೈಗಾರಿಕಾ ಕಾರ್ಯಾಗಾರ. ಇನ್ನು ಆಡಳಿತಾತ್ಮಕ ಕಾರಣಗಳಲ್ಲಿ ಕಾನೂನಿನ ವಿಚಾರದಲ್ಲಿ ತಾರತಮ್ಯ, ಬ್ರಿಟಿಷರ ನ್ಯಾಯಾಧೀಶರು ಬ್ರಿಟಿಷರ ಪರವಾಗ್ತಾರೆ, ಇಂಗ್ಲಿಷ್ ನ್ಯಾಯಾಲಯದ ಭಾಷೆ ಆಯಿತು, ಹೊಸ ಕಾನೂನಿನ ಆಶಯಗಳು ಜನರಿಗೆ ತಿಳಿಲಿಲ್ಲ, ಬ್ರಿಟಿಷರು ತಂದ ಹೊಸ ಕಾನೂನುಗಳು. ಸೈನಿಕ ಕಾರಣಗಳನ್ನು ನೋಡ್ರಿ, ಭಾರತೀಯ ಸೈನಿಕರಿಗೆ ಕಡಿಮೆ ವೇತನ ಬಂತು. ನೆಕ್ಸ್ಟ್ ಬ್ರಿಟಿಷ್ ಸೈನಿಕರು ಹೆಚ್ಚು ವೇತನವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಪಡಿತಾರೆ. ನೆಕ್ಸ್ಟ್ ಭಾರತೀಯ ಸೈನಿಕರಿಗೆ ಸಾಗರೋತ್ತರವಾಗಿರ್ತಕ್ಕಂಥ ಯುದ್ಧ ತರಬೇತಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಟ್ಟರು. ಸೈನಿಕರ ಸ್ಥಿತಿ ಶೋಚನೀಯವಾಗಿತ್ತು. ಆಮೇಲೆ ಬಡ್ತಿಗಳನ್ನು ಏನು ಮಾಡ್ತಾರಪ್ಪ ಅಂದರೆ ನಿರಾಕರಣೆಗಳನ್ನು ಮಾಡ್ತಾರೆ ಅನ್ನೋದು ಸೈನಿಕ ಕಾರಣಗಳಲ್ಲಿ ಬರ್ತದೆ. ಇನ್ನು 1857ರ ದಂಗೆಗೆ ತತ್ಕ್ಷಣದ ಕಾರಣಗಳು ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಅಲ್ಲಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಕೆ ಮಾಡಿದ್ದು, ಅಂದರೆ ಇದರ ತುಪಾಕಿಗೆ ಏನು ಮಾಡಿರ್ತಾರಪ್ಪ ಅಂದರೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ ಅಂತಕ್ಕಂಥ ವದಂತಿನೇ ಹೇಳ್ತದ. ಅಂದರೆ ಈ ಹಿಂದೂಗಳಿಗೆ ಹಸು ಪವಿತ್ರ, ಮುಸ್ಲಿಮರಿಗೆ ಹಂದಿ ನಿಷಿದ್ಧ ಆಗ್ತದೆ. ನೆಕ್ಸ್ಟ್ ತುಪಾಕಿಯನ್ನು ಹಲ್ಲಿನಿಂದ ತೆಗಿಬೇಕಂತ ಇಂಗ್ಲಿಷರು ಆದೇಶ ಮಾಡ್ತಾರೆ. ಬ್ಯಾರಕ್ಪುರದಲ್ಲಿ ದಂಗೆ ಹೇಳ್ತದ. ಮಂಗಲ್ ಪಾಂಡೆ ಎಂಬ ಸೈನಿಕ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ತಾನೆ. ಇನ್ನು 1857ರ ದಂಗೆಯ ವಿಫಲತೆಗೆ ಕಾರಣಗಳು ಮೋಸ್ಟ್ ಇಂಪಾರ್ಟೆಂಟ್. ಸೂಕ್ತ ನಾಯಕತ್ವದ ಕೊರತೆ, ಅನೇಕ ಕಡೆ ಲೂಟಿ ದರೋಡೆಗಳನ್ನು ಮಾಡಿ ಜನಸಾಮಾನ್ಯರ ವಿಶ್ವಾಸ ಕಳೆದುಕೊಳ್ತಾರೆ. ಸೂಕ್ತ ಮಾರ್ಗದರ್ಶನದ ಕೊರತೆ, ದೇಶೀಯ ರಾಜರು ಸಿಪಾಯಿಗಳಿಗೆ ಬೆಂಬಲ ಕೊಡಲಿಲ್ಲ, ಸಂಘಟನಾ ಕೊರತೆ, ಸ್ವಹಿತಾಸಕ್ತಿಗಾಗಿ ನಡೆದ ದಂಗೆ. ಇನ್ನು 1857ರ ದಂಗೆಯ ಪರಿಣಾಮಗಳು ಅಥವಾ ಬ್ರಿಟಿಷ್ ರಾಣಿಯ ಘೋಷಣೆ ಏನು ಅಂತ ಪ್ರಶ್ನೆ ಬರ್ತದೆ. ಕಂಪನಿ ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕಾರವನ್ನು ಮಾಡ್ತಾರೆ. ಆಮೇಲೆ ಪ್ರಾದೇಶಿಕ ವಿಸ್ತರಣೆಯನ್ನು ಅಪೇಕ್ಷೆ ಕೈಬಿಡ್ತಾರೆ. ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಭಾರತೀಯರಿಗೆ ಸುಭದ್ರವಾದ ಸರ್ಕಾರವನ್ನು ನೀಡ್ತಾರೆ. ಭಾರತೀಯರಿಗೆ ವಿಶ್ವಾಸ ಇಲ್ಲದೆ ಸುಭದ್ರ ಸರ್ಕಾರ ಅಸಾಧ್ಯ ಎಂಬ ಅರಿವನ್ನು ಸಹಿತ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮೂಡಿಸ್ತಾರೆ. 7ನೇ ಪಾಠ ಸ್ವಾತಂತ್ರ್ಯ ಹೋರಾಟ. ನೋಡಿ, ಫಸ್ಟ್ ಮಂದಗಾಮಿಗಳು ಯಾರು? ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಬೇಡಿಕೆಗಳು ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ಒಂದು 5 ಜನ ಮೋಸ್ಟ್ ಇಂಪಾರ್ಟೆಂಟ್ ಮಂದಗಾಮಿಗಳು: WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ. ಇವರ ಬೇಡಿಕೆಗಳು ನ್ಯಾಯ ಪದ್ಧತಿಯಲ್ಲಿ ನಂಬಿಕೆ, ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ, ಜನರಲ್ಲಿ ರಾಜಕೀಯ ಎಚ್ಚರಿಕೆ ತರುವ ಪ್ರಯತ್ನ, ಕೈಗಾರಿಕಾಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ, ಉಚಿತ ಶಿಕ್ಷಣ, ಬಡತನದ ಬಗ್ಗೆ ಅಧ್ಯಯನ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಆಗ್ತದೆ. ಇನ್ನು ನಮ್ಮ ಕ್ವಶನ್ ಕೇಳಿದ್ರು, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡಿಸಿದವರು ಯಾರು, ಅದರಲ್ಲಿರ್ತಕ್ಕಂಥ ಅಂಶಗಳು ಯಾವುವು? ನೋಡಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ದಾದಾಬಾಯಿ ನವರೋಜಿ. ಅಂದರೆ ಭಾರತ ದೇಶದ ರಫ್ತು ಕಡಿಮೆಯಾಗಿ ಆಮದು ಪ್ರಮಾಣ ಹೆಚ್ಚಾಗಿ ಭಾರತಕ್ಕೆ ಹಣಕಾಸಿನ ತೊಂದರೆ ಆಗ್ತದೆ. ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುವ ನಿವೃತ್ತಿ ವೇತನ, ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಪರೋಕ್ಷವಾಗಿ ಹೋಗುತ್ತಿತ್ತು ಅಂತ ಹೇಳ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಕೂಡ ಕೇಳ್ತಾರೆ, ಅಥವಾ ಬಾಲ್ ಗಂಗಾಧರ ಪಾತ್ರನೂ ಕೂಡ ಕೇಳ್ತಾರೆ. ಏನು ಬರಿಬೇಕು ನೋಡಿ, ಬಂಗಾಳದ ವಿಭಜನೆ ವಿರುದ್ಧ ಪ್ರತಿರೋಧವನ್ನು ಮಾಡ್ತಾರೆ, ಸ್ವದೇಶಿ ಚಳುವಳಿಯನ್ನು ಆರಂಭಿಸ್ತಾರೆ. ನೆಕ್ಸ್ಟ್ ಇವರು ತಿಲಕರ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನೇ ಪಡೆದೇ ತೀರುವೆ ಅಂತ ಘೋಷಣೆ ಮಾಡ್ತಾರೆ. ಗಣೇಶ ಶಿವಾಜಿ ಉತ್ಸವ ಮೂಲಕ ಜನರಿಗೆ ಪ್ರೇರಣೆ, ಕೇಸರಿ ಮತ್ತು ಮರಾಠ ಪತ್ರಿಕೆಯ ಮೂಲಕ ಪ್ರೇರಣೆ, ತಿಲಕರ ಕ್ರಾಂತಿಕಾರಿ ಬರವಣಿಗೆಗಳು ಜನರನ್ನು ಕೆರಳಿಸ್ತವೆ, ವಿದೇಶಿ ವಸ್ತುಗಳ ಬಹಿಷ್ಕಾರ ಆಗ್ತದೆ. ನೆಕ್ಸ್ಟ್ ಗೀತಾ ರಹಸ್ಯ ಗ್ರಂಥ ರಚನೆ ಮೂಲಕ ಹೋರಾಟಕ್ಕೆ ತೀವ್ರತೆಯನ್ನು ಬರ್ತದೆ. ಲಾಸ್ಟ್ ಕ್ವಶನ್, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ. ಇವರು ಹಿಂಸಾತ್ಮಕ ಮಾರ್ಗದ ಮೂಲಕ ಬ್ರಿಟಿಷರನ್ನು ಓಡಿಸಬೇಕೆಂದು ನಂಬಿಕೆಯನ್ನು ಮಾಡ್ತಾರೆ. ಅಂದರೆ ರಹಸ್ಯ ಸಂಘಗಳ ಮೂಲಕ ಶಾಖೆಗಳನ್ನು ಸ್ಥಾಪಿಸ್ತಾರೆ. ಲೋಟಸ್ ಮತ್ತು ಡಾಗರ್ ಎನ್ನುವ ಸಂಘಟನೆಗಳನ್ನು ಸ್ಥಾಪಿಸ್ತಾರೆ. ವಿ ಡಿ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು ಇವರ ಪ್ರಮುಖವಾಗಿರ್ತಕ್ಕಂಥ ಕ್ರಾಂತಿಕಾರಿಗಳಾಗ್ತಾರೆ. ಇಲ್ಲಿಗೆ ಸ್ವಾತಂತ್ರ್ಯ ಹೋರಾಟ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮುಗಿತು. 8ನೇ ಪಾಠ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಸೊ ಮೊದಲ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ರೌಲೆಟ್ ಕಾಯ್ದೆಯನ್ನು ವಿವರಿಸಿರಿ ಅಂತ ಕೇಳ್ತಾರೆ.
1919ರಲ್ಲಿ ರೌಲೆಟ್ ಕಾಯ್ದೆ ಜಾರಿ, ಗಾಂಧೀಜಿ ಹರ್ತಾಳಕ್ಕೆ ಕರೆ ಕೊಡ್ತಾರೆ. ಜಲಿಯನ್ ವಾಲಾಬಾಗ್ದಲ್ಲಿ ಪ್ರತಿಭಟನೆ ಸಭೆ, ಜನರಲ್ ಡಯರ್ ಮೇಲೆ ಗುಂಡಿನ ದಾಳಿ, 380 ಜನರ ಸಾವು ಮತ್ತು ಸಾವಿರಾರು ಜನರಿಗೆ ಗಾಯ, ಪಂಜಾಬಿನಲ್ಲಿ ಸೈನಿಕ ಆಡಳಿತ, ಟಾಗೋರ್ ನೈಟ್ಹುಡ್ ಪದವಿ ವಾಪಸ್, ಗಾಂಧೀಜಿ ಅಸಹಕಾರ ಚಳವಳಿ ಪ್ರಾರಂಭಿಸಲು ಪ್ರೇರಣೆಯನ್ನು ಮಾಡ್ತಾರೆ. ಇನ್ನು ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಸತ್ಯ ಅಹಿಂಸೆ ಸತ್ಯಾಗ್ರಹ ತಂತ್ರ ಬಳಸ್ತಾರೆ. ಅಸಹಕಾರ ಚಳವಳಿ ಆರಂಭ, ಸವಿನಯ ಕಾನೂನುಭಂಗ ಚಳವಳಿ ಆರಂಭ, ಮಾಡು ಇಲ್ಲವೇ ಮಡಿಗೆ ಕರೆ, ಖಿಲಾಫತ್ ಚಳವಳಿಗೆ ಬೆಂಬಲ, ಸ್ವದೇಶಿ ಚಳವಳಿ, ದಂಡಿ ಸತ್ಯಾಗ್ರಹ, ಭಾರತದ ವಿಭಜನೆಗೆ ವಿರೋಧ, ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಪ್ರಮುಖವಾದ ಪಾತ್ರ. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸಹಕಾರ ಚಳವಳಿ ಕೇಳ್ತಾರೆ. ಇದು 1920ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆ ಕೊಡ್ತಾರೆ. ದೇಶಾದ್ಯಂತ ವ್ಯಾಪಕ ಬೆಂಬಲ ಆಗ್ತದೆ. ಅನೇಕ ವಕೀಲರು ತಮ್ಮ ವಕೀಲಿ ವೃತ್ತಿ ಬಿಡ್ತಾರೆ. ಪ್ರಾಂತ್ಯಗಳಿಗೆ ನಡೆದ ಚುನಾವಣೆ ಬಹಿಷ್ಕಾರ, ರಾಷ್ಟ್ರೀಯ ವಿದ್ಯಾಲಯ ಸ್ಥಾಪನೆ, ವಿದೇಶಿ ವಸ್ತು ಬಹಿಷ್ಕಾರ, ಚೌರಿ ಚೌರಾ ಘಟನೆಯಿಂದ ಅಸಹಕಾರ ಚಳವಳಿ ಹಿಂದಕ್ಕೆ ಪಡಿತಾರೆ. ಇನ್ನು ಕ್ವಿಟ್ ಇಂಡಿಯಾ ಚಳವಳಿ ಕುರಿತು ಬರೆಯಿರಿ ಅಂತಂದಾಗ ಗಾಂಧೀಜಿ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ಕೊಡ್ತಾರೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬುದು ಇದರ ಪ್ರಮುಖ ಘೋಷಣೆ ಆಗಿತ್ತು. ಇನ್ನು ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎನ್ನುವ ಘೋಷಣೆಗೆ ಕರೆ ಕೊಡ್ತಾರೆ. ಬ್ರಿಟಿಷರ ರಾಷ್ಟ್ರೀಯ ನಾಯಕರನ್ನು ಬಂಧಿಸ್ತಾರೆ. ಜಯಪ್ರಕಾಶ್ ನಾರಾಯಣ್ ಹೋರಾಟದ ನೇತೃತ್ವವನ್ನು ವಹಿಸ್ತಾರೆ. ಅನೇಕ ರಾಜರು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾರೆ. ಮುಸ್ಲಿಂ ಲೀಗ್ ಈ ಚಳವಳಿಯಿಂದ ದೂರವಿತ್ತು. ಬ್ರಿಟಿಷರು ಈ ಚಳವಳಿಯನ್ನು ಹತ್ತಿಕ್ಕಿದರು. ಜನತೆ ಹೋರಾಟದಲ್ಲಿ ಭಾಗವಹಿಸಲು ಕರೆಯನ್ನು ಕೊಡ್ತಾರೆ. ಇನ್ನು ಸವಿನಯ ಕಾನೂನು ಭಂಗ ಅಥವಾ ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿರಿ. ಗಾಂಧೀಜಿಯವರು 1930ರಂದು 11 ಅಂಶಗಳ ಬೇಡಿಕೆಯನ್ನು ವೈಸ್ರಾಯ್ ಮುಂದೆ ಇಡ್ತಾರೆ. ಓಕೆ, ನೆಕ್ಸ್ಟ್ ಸರ್ಕಾರ ಇದಕ್ಕೆ ತಪ್ಪಿದಲ್ಲಿ ಕಾನೂನು ಭಂಗ ಚಳವಳಿ ಆರಂಭಿಸುವುದಾಗಿ ಘೋಷಣೆಯನ್ನು ಮಾಡ್ತದೆ. ಮುಂದೆ ವೈಸ್ರಾಯ್ ಈ ಪತ್ರವನ್ನು ತಿರಸ್ಕರಿಸಿದ ಕಾರಣ ಗಾಂಧೀಜಿ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ 375 ಕಿಲೋಮೀಟರ್ ದೂರ ಕ್ರಮಿಸ್ತಾರೆ. ಏಪ್ರಿಲ್ 6ರಂದು ದಂಡಿ ತಲುಪಿ ಉತ್ಪನ್ನ ತಯಾರಿಸುವ ಮೂಲಕ ಉಪ್ಪಿನ ಕಾನೂನು ಬರೀತಾರೆ. ಚರಕ ಈ ಚಳವಳಿಯಲ್ಲಿ ಬಹಳ ಪ್ರಸಿದ್ಧಿ ಆಗ್ತಾರೆ. ಗಾಂಧೀಜಿಯ ಕರೆಗೆ ಸಾವಿರಾರು ಜನ ಸ್ಪಂದಿಸ್ತಾರೆ. ಉಪ್ಪಿನ ಸತ್ಯಾಗ್ರಹದ ನಂತರ ಏಪ್ರಿಲ್ 6ರಿಂದ 13ರವರೆಗೆ ರಾಷ್ಟ್ರೀಯ ಚಳವಳಿಯ ಸಪ್ತಾಹವನ್ನು ಆಚರಿಸ್ತಾರೆ. ಗಾಂಧೀಜಿಯವರೊಂದಿಗೆ ವಿಜಯಲಕ್ಷ್ಮಿ, ಪಂಡಿತ್ ಕಮಲಾ ನೆಹರು, ಪಟೇಲ್ ಮುಂತಾದವರು ಸಹಿತ ಬ್ರಿಟಿಷರು ಬಂಧಿಸ್ತಾರೆ. ಇನ್ನು ರೈತ ಮತ್ತು ಕಾರ್ಮಿಕರ ಪ್ರತಿಭಟನೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಕಾಂಗ್ರೆಸ್ ಮಾರ್ಕ್ಸ್ವಾದದ ಪ್ರಭಾವಿತ, ಚಂಪಾರಣ್ಯದಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧ, ಭೂ ಕಂದಾಯದ ವಿರುದ್ಧ ಹರತಾಳ, ಗಾಂಧೀಜಿ ಅಧಿಕಾರಿಗಳ ಮನವೊಲಿಸಿ ತೆರಿಗೆ ರದ್ದುಪಡಿಸಿದರು. ಚಂಪಾರಣ್ಯ ಖೇಡಾ ಹೋರಾಟದಲ್ಲಿ ಗಾಂಧೀಜಿಯ ಪ್ರಭಾವವಿತ್ತು. ರೈತರು ಬ್ರಿಟಿಷರು ಮತ್ತು ಜಮೀನ್ದಾರರ ವಿರುದ್ಧ ದಂಗೆ ಏಳ್ತಾರೆ. ಸ್ವಾತಂತ್ರ್ಯ ಚಳವಳಿಯೊಂದಿಗೆ ರೈತರ ಸಮಸ್ಯೆಗಳು ಬೆರೆತಾವೆ. ಇನ್ನು ಸಂತಾಲರ ಬುಡಕಟ್ಟು ದಂಗೆ ಬಗ್ಗೆನೂ ಕೂಡ ನಿಮಗೆ 3 ಅಂಕಕ್ಕೆ ಪ್ರಶ್ನೆ ಬರ್ಬೋದು. ಇಲ್ಲಿ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಯ ವಿರುದ್ಧ ದಂಗೆ ಏಳ್ತಾರೆ. ಇವುಗಳಲ್ಲಿ ಸಂತಾಲ, ಮುಂಡಾ ದಂಗೆ ಪ್ರಮುಖ. ಸಂತಾಲರು ಒರಿಸ್ಸಾ, ಬಂಗಾಳದಲ್ಲಿ ಹಂಚಿಕೆಯಾಗಿದ್ದರು. ಈ ಸಂತಾಲರು ಭೂಮಿಯನ್ನು ಕಳೆದುಕೊಂಡು ಬಂಡೆದ್ದರು. ಈ ದಂಗೆ ಭಾಗತ್ಪುರ ಮತ್ತು ರಾಜ್ಮಹಲ್ಗಳಲ್ಲಿ ಹೆಚ್ಚಾಗ್ತದೆ. ಬ್ರಿಟಿಷರು ಸೈನ್ಯದಿಂದ ಈ ದಂಗೆಯನ್ನು ಹತ್ತುತ್ತಾರೆ. ಈ ದಂಗೆ ಮುಂದಿನ ಹೋರಾಟಗಳಿಗೆ ಪ್ರೇರಣೆ ಆಗ್ತದೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಉನ್ನತ ಹುದ್ದೆ ತ್ಯಜಿಸಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ಹೋಗ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ, ವಿದೇಶದಲ್ಲಿರುವ ಭಾರತೀಯ ಸಹಕಾರ, ಹಿಟ್ಲರ್ ಮತ್ತು ಮುಸ್ಲೋನಿಯಾಗೆ ಸಹಾಯ, ಆಜಾದ್ ಹಿಂದ್ ರೇಡಿಯೋದಲ್ಲಿ ಭಾಷಣ, ಜಪಾನ್ ಸಹಾಯದಿಂದ INA ಸೈನ್ಯ ಸಂಘಟನೆ, ದೆಹಲಿ ಚಲೋಗೆ ಕರೆ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಹೇಳ್ತಾರೆ. ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದುತ್ತಾರೆ. ಇನ್ನು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅಂತ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಅಂಬೇಡ್ಕರ್ ಅವರನ್ನು ಆಧುನಿಕ ಮನು ಅಂತ ಕರೀತಾರೆ. ಮಹರ್ ಮತ್ತು ಕಾಲಾರಾಮ್ ಚಳವಳಿ ಆರಂಭಿಸ್ತಾರೆ. ಬಹಿಷ್ಕೃತ ಭಾರತ ಸಂಘಟನೆ ಸ್ಥಾಪನೆ, ಸ್ವತಂತ್ರ ಕಾರ್ಮಿಕ ಪಕ್ಷದ ಸ್ಥಾಪನೆ, ಮೂಕ ನಾಯಕ ಪತ್ರಿಕೆ ಆರಂಭ, ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು, ಶೋಷಿತರಿಗೆ ಮೀಸಲಾತಿ, ಭಾರತ ರತ್ನ ಪ್ರಶಸ್ತಿ, ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳ್ತಾರೆ. ಇನ್ನು ನೆಹರು ಪ್ರಧಾನಮಂತ್ರಿಯಾದ ನಂತರ ದೇಶಕ್ಕೆ ನೀಡಿದ ಕೊಡುಗೆ ಏನು? ಇಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಕ್ಕೆ ಕಾರಣ, ಭಾಷಾವಾರು ಪ್ರಾಂತ್ಯ ರಚನೆ, ಮಿಶ್ರ ಆರ್ಥಿಕ ನೀತಿ, ಬೃಹತ್ ಕೈಗಾರೀಕರಣ, ಪಂಚವಾರ್ಷಿಕ ಯೋಜನೆ, ಅಲಿಪ್ತ ನೀತಿ, ಪಂಚಶೀಲ ತತ್ವ, ಶಾಂತಿ ಸಹಬಾಳ್ವೆಯ ಸೂತ್ರ. ನೋಡಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ WC ಬ್ಯಾನರ್ಜಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನೌರೋಜಿ, ತಿಲಕರ ಗ್ರಂಥ ಗೀತಾ ರಹಸ್ಯ, ಇಂಗ್ಲೆಂಡ್ನಲ್ಲಿ ಹುಟ್ಟಿಕೊಂಡ ಗುಪ್ತ ಸಂಘಟನೆ ಲೋಡಸ್ ಮತ್ತು ಡಾಗರ್ ಅಂತಕ್ಕಂಥದ್ದು ಇತ್ತು.
ಇನ್ನು ಅದೇ ತರನಾಗಿ 9ನೇ ಪಾಠಕ್ಕೆ ಹೋಗೋಣ. ಸ್ವಾತಂತ್ರ್ಯೋತ್ತರ ಭಾರತ. ಸ್ವತಂತ್ರವಾದಾಗ ಇದ್ದ ಒಟ್ಟು ಸಂಸ್ಥಾನ 562. ಮತೀಯವಾದ ಬ್ರಿಟಿಷರ ಈ ನೀತಿಯಿಂದ ದೃಷ್ಟಿಯಿತು ಒಡೆದು ಆಳುವ ನೀತಿ. ಟಿಬೆಟಿಯನ್ ನಿರಾಶ್ರಿತರಿಗೆ ನೀಡಿದ ಆಶ್ರಯ. ಬೈಲುಕುಪ್ಪೆ ಮೈಸೂರು ಜಿಲ್ಲೆ. ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳು 42ನೇ ತಿದ್ದುಪಡಿ. ಗೋವಾ ವಿಮೋಚನೆ 1961. ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ. ಆಂಧ್ರಕ್ಕಾಗಿ ಉಪವಾಸ ಮಾಡಿದವರು ಪೊಟ್ಟಿ ಶ್ರೀರಾಮುಲು. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಜಾರಿ 1956. 2 ಅಂಕದ ಪ್ರಶ್ನೆ. ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆ, ರಾಜ್ಯ ಪುನರ್ವಿಂಗಡಣೆ, ಸರ್ಕಾರ ರಚನಾ ಸಮಸ್ಯೆ, ಸಂಸ್ಥಾನಗಳ ವಿಲೀನೀಕರಣ. ಸ್ವಾತಂತ್ರ್ಯ ನಂತರ ನೆಹರು ಅವರ ಮತೀಯ ಗಲಭೆಗೆ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳು: ಜಾತ್ಯತೀತ ರಾಜ್ಯ ನಿರ್ಮಾಣ, ಸಂವಿಧಾನದ ಆಶಯ ಅಳವಡಿಕೆ, ಧರ್ಮ ನಿರಪೇಕ್ಷತೆಯ ತಳಹದಿಯಲ್ಲಿ ದೇಶದ ಬೆಳವಣಿಗೆ ಆಶಯ, ಸಂಘಟನೆ. ಇನ್ನು ನಿರಾಶ್ರಿತರ ಸಮಸ್ಯೆಯನ್ನ ದೇಶ ಹೇಗೆ ಎದುರಿಸಿತು ನೋಡಿ. ಪಶ್ಚಿಮ ಪಾಕಿಸ್ತಾನ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಉತ್ತರ ರಾಜ್ಯಗಳಲ್ಲಿ ಆಶ್ರಯ, ಪೂರ್ವ ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾಗಳಲ್ಲಿ ಆಶ್ರಯವನ್ನು ಕೊಡ್ತಾರೆ. ಇನ್ನು ದೇಶದ ಒಕ್ಕೂಟಕ್ಕೆ ಬಲವಂತವಾಗಿ ಸೇರಿಸಲ್ಪಟ್ಟ ದೇಶೀಯ ಸಂಸ್ಥಾನಗಳು ಹೈದರಾಬಾದ್, ಜುನಾಗಢ್ ಮತ್ತು ಜಮ್ಮು ಕಾಶ್ಮೀರ. ಮುಂದೆ ಪ್ರಶ್ನೆ ಬರ್ತದೆ, ಹೈದರಾಬಾದ್ ಭಾರತದ ಒಕ್ಕೂಟಕ್ಕೆ ವಿಲೀನವಾದ ಬಗ್ಗೆ ಹೇಗೆ ನೋಡಿ. ಹೈದರಾಬಾದ್ ನಿಜಾಮ ಸ್ವತಂತ್ರವಾಗಿ ಉಳಿಯುವ ಪ್ರಯತ್ನ ಮಾಡಿದ. ನಿಜಾಮನ ವಿರುದ್ಧ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ, ಇದನ್ನು ರಾಜಕಾರಣ ಮೂಲಕ ಹತ್ತಿಕ್ಕುವ ಪ್ರಯತ್ನ, ಜನತೆಯಿಂದ ವ್ಯಾಪಕ ಪ್ರತಿರೋಧ, ಸೈನಿಕ ಕಾರ್ಯಾಚರಣೆ ಮೂಲಕ ಭಾರತ ಒಕ್ಕೂಟಕ್ಕೆ ವಿಲೀನ. ಇನ್ನು ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನವಾಯಿತು ನೋಡಿ. ನವಾಬ ಪಾಕಿಸ್ತಾನಕ್ಕೆ ಸೇರುವ ಇಂಗಿತ ವ್ಯಕ್ತಪಡಿಸಿದ. ಇದನ್ನು ವಿರೋಧಿಸಲು ಪ್ರಜೆಗಳು ಬೀದಿಗೆ ಇಳಿತಾರೆ. ಇದರಿಂದ ನವಾಬ ರಾಜ್ಯ ಬಿಟ್ಟು ಪಾಕಿಸ್ತಾನಕ್ಕೆ ಪಲಾಯನವನ್ನು ಮಾಡ್ತಾನೆ. ಆಮೇಲೆ ಸೈನಿಕ ಕಾರ್ಯಾಚರಣೆ ಮೂಲಕ ಭಾರತಕ್ಕೆ ಅದು ಸೇರ್ಪಡೆ ಆಯಿತು. ಇನ್ನು ಗೋವಾ ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ಪೋರ್ಚುಗೀಸರ ವಸಾಹತುವಾದ ಗೋವಾವನ್ನು ಭಾರತಕ್ಕೆ ಸೇರಿಸಬೇಕೆಂದು ನಿರಂತರ ಚಳವಳಿ ಮಾಡ್ತಾರೆ. ಈ ಪೋರ್ಚುಗೀಸರು ಸೈನ್ಯದ ಮೂಲಕ ದಮನ ಮಾಡ್ತಾರೆ. 1955ರಲ್ಲಿ ವಿವಿಧ ಭಾಗಗಳಲ್ಲಿ ಸತ್ಯಾಗ್ರಹ. 1961ರಲ್ಲಿ ಭಾರತ ಸರ್ಕಾರದ ಮಧ್ಯಪ್ರದೇಶದಿಂದ ಗೋವಾ ವಿಮೋಚನೆ. ಇನ್ನು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳು: ಈ ಸ್ವಾತಂತ್ರ್ಯ ನಂತರ ಭಾಷಾವಾರು ರಾಜ್ಯಗಳ ಕೂಗು ತೀರ್ಮಾನ. ಪೊಟ್ಟಿ ಶ್ರೀರಾಮುಲು ಉಪವಾಸ ಮಾಡಿ ಅಸುನೀಗ್ತಾರೆ. 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ರಚನೆ. 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಜಾರಿ ಆಗ್ತದೆ. ಇನ್ನು 10ನೇ ಪಾಠ 20ನೇ ಶತಮಾನದ ರಾಜಕೀಯ ಆಯಾಮಗಳು. ಮೊದಲ ಮಹಾಯುದ್ಧ 1914ರಿಂದ 1918. ಕದನ ಬಾಂಧವ್ಯತ್ರಯರು ಬ್ರಿಟನ್, ಫ್ರಾನ್ಸ್, ರಷ್ಯಾ. ಕದನ ಸೌಹಾರ್ದತೆಯರು ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಮೊದಲ ಮಹಾಯುದ್ಧದ ಒಪ್ಪಂದ ವರ್ಸೈ. ರಷ್ಯಾದ ಕೊನೆಯ ದೊರೆ 2ನೇ ನಿಕೋಲಸ್. ಪಂಚವಾರ್ಷಿಕ ಯೋಜನೆ ಜಾರಿ ತಂದ ಮೊದಲ ರಾಷ್ಟ್ರ ರಷ್ಯಾ. ಗ್ಲಾಸ್ನೋಸ್ತ್ರ 1985ರಲ್ಲಿ ಮುಕ್ತತೆ. ಪೆರೆಸ್ಟ್ರೋಯಿಕ್ 1987 ಪುನರ್ ಸಂಘಟನೆ. ಗೋಬೆಲ್ಸ್ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ನೇಮಕವಾದ ಮಂತ್ರಿ. ಹೋಲೋಕಾಸ್ಟ್ ಸಾಮೂಹಿಕ ಕಗ್ಗೊಲೆ. ಶತ್ರುಬನ ಆಕ್ಸಿಸ್ ಜರ್ಮನಿ, ಇಟಲಿ, ಜಪಾನ್. ಮಿತ್ರಬನ ಅಲೈನ್ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಅಮೆರಿಕಾದ ಮಿಲಿಟರಿ ಕೂಟಗಳು ನ್ಯಾಟೋ, ಸಿಯಾಟೋ ಮತ್ತು ಸೆಂಟೋ. ಈ ವಾರ್ಸಾ ಕೂಟದ ರಚನಾ ರಾಷ್ಟ್ರ ಯಾವುದು ಅಂತ ಕೇಳಿದರೆ ರಷ್ಯಾ ಅಂತ ಬರಿಬೇಕು. ಇದೇ ಪಾಠದಲ್ಲಿ 2 ಮತ್ತು 3 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ಬರ್ತದೆ. ಅತಿಯಾದ ಮಿಲಿಟರೀಕರಣ, ಅತಿಯಾದ ರಾಷ್ಟ್ರೀಯತೆ, ಮೈತ್ರಿಕೂಟಗಳ ರಚನೆ ಬರ್ತದೆ. ಆಮೇಲೆ ಅಷ್ಟು 3 ಇಂಪಾರ್ಟೆಂಟ್. ಇನ್ನು ರಷ್ಯಾದಲ್ಲಿ ಝಾರ್ ಆಳ್ವಿಕೆಯನ್ನು ರಾಷ್ಟ್ರೀಯತೆ ಜೈಲು ಅಂತ ಕರೀಲಿಕ್ಕೆ ಕಾರಣ ಏನು? ಈ ಝಾರ್ ದೊರೆಗಳಿಂದ ರೈತರು ಮತ್ತು ಬಡವರ ಶೋಷಣೆ, ಸಣ್ಣದಾಗಿ ಬೆಳೆಯುತ್ತಿದ್ದ ಬಂಡವಾಳದಾರರು, ಕಾರ್ಮಿಕರು ಮತ್ತು ಇತರರ ಶೋಷಣೆ, ಝಾರ್ ಚಕ್ರವರ್ತಿಗಳಿಂದ ಜನರು ತುಂಬ ಬೇಸತ್ತು ಹೋಗ್ತಾರೆ. ಇನ್ನು ನೆಕ್ಸ್ಟ್, ರಷ್ಯಾದ ಪ್ರಗತಿಯಲ್ಲಿ ಲೆನಿನನ ಪಾತ್ರ ಅಂತ ಒಂದು ಕ್ವಶನ್ ಬರ್ತದೆ ನೋಡಿ. ಈತ ಶಾಂತಿ, ಆಹಾರ, ಭೂವಿ ಎಂಬ ಘೋಷಣೆ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ವಸತಿ ನೀತಿ, ಕಾರ್ಲ್ ಮಾರ್ಕ್ಸ್ನ ಸಮಾಜವಾದಿ ಚಿಂತನೆಯನ್ನು ಜಾರಿ ಮಾಡ್ತಾನೆ. ಸ್ಟಾಲಿನನ ಸುಧಾರಣಾ ಕ್ರಮಗಳು, ಪಂಚವಾರ್ಷಿಕ ಯೋಜನೆ ಜಾರಿ, ಮಾನವ ಸಹಿತ ಉಪಗ್ರಹ ಉಡಾವಣೆ, ಸಾಮೂಹಿಕ ಬೇಸಾಯ ಪದ್ಧತಿ, ರಷ್ಯಾವನ್ನು ಅಮೆರಿಕಕ್ಕೆ ಸವಾಲಾಗಿ ಸ್ವೀಕಾರುವಂತೆ ಮಾಡಿದ. ನಾಜಿ ಸಿದ್ಧಾಂತವನ್ನು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ? ಹಿಟ್ಲರ್ ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತ ಹರಡಿಸಿದ. ಆರ್ಯ ಜನಾಂಗ ಶ್ರೇಷ್ಠ, ಜಗತ್ತು ಆಳಲು ಜರ್ಮನರು ಯೋಗ್ಯರು. ಜರ್ಮನಿಯ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಯಹೂದಿಗಳಿಂದ ವಿಷಾನೀಲ ಗ್ರಹದಲ್ಲಿ ಕೂಡಿ ಹಾಕಿ ಕೊಲೆಯನ್ನ ಮಾಡಿದ. ಫ್ಯಾಸಿಸ್ಟ್ ಪಕ್ಷದ ಲಕ್ಷಣಗಳು ನೋಡಿ: ಉಗ್ರ ರಾಷ್ಟ್ರೀಯತೆ, ಪರಕೀಯ ಶಕ್ತಿಗಳ ನಾಶ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ. ಇನ್ನು 2ನೇ ಮಹಾಯುದ್ಧಕ್ಕೆ ಕಾರಣಗಳು: ರೋಮ್, ಬರ್ಲಿನ್, ಟೋಕಿಯೋ ಒಪ್ಪಂದ, ರಾಷ್ಟ್ರಸಂಘದ ವಿಫಲತೆ, ಸಮಾನಾಧಿಕಾರಿಗಳ ವಿಸ್ತರಣಾ ನೀತಿ. ಪರಿಣಾಮಗಳು ಬರ್ತದೆ:
ಅಪಾರ ಸಾವು ನೋವು, ವಿಶ್ವಸಂಸ್ಥೆ ಸ್ಥಾಪನೆ, ಶೀತಲ ಸಮರದ ಆರಂಭ, ಚೀನಾ ಕ್ರಾಂತಿ ಪರಿಣಾಮಗಳು, ರಾಷ್ಟ್ರೀಯ ಐಕ್ಯತೆ, ಕೈಗಾರಿಕಾ ವಿಜ್ಞಾನ ಪ್ರಗತಿ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಶಸ್ತ್ರಾಸ್ತ್ರ ಸಂಗ್ರಹ ಪೈಪೋಟಿಯಲ್ಲಿ ಅಮೆರಿಕ ಹೇಗೆ ಮೇಲುಗೈ ಸಾಧಿಸಿತು. ಅಮೆರಿಕ ಜಗತ್ತಿನ ತುಂಬೆಲ್ಲ ಶಸ್ತ್ರಾಸ್ತ್ರಗಳ ಮಾರಾಟಕ್ಕೆ ಒಪ್ಪಂದಗಳಿಗೆ ಸಹಿ ಹಾಕ್ತದ. ಅಮೆರಿಕ ಪ್ರತಿ ರಾಜ್ಯದಲ್ಲೂ ಬೃಹತ್ ಶಸ್ತ್ರಾಸ್ತ್ರಗಳ ಕೈಗಾರಿಕೆಯನ್ನು ಬೆಳೆಸ್ತದ. ಅಣ್ವಸ್ತ್ರ ಪೈಪೋಟಿ ವಿವಿಧ ದೇಶಗಳಲ್ಲಿ ಸೈನಿಕರ ನೆಲೆಗಳನ್ನು ಸ್ಥಾಪನೆಯನ್ನ ಮಾಡ್ತದೆ ಅಂತ ಇತ್ತು. ಇಷ್ಟು ನಾನು ಇಲ್ಲಿವರೆಗೆ ಏನು ಮಾಡಿದ್ದೀನಿ, 10 ಪಾಠಗಳನ್ನು ರಿವಿಷನ್ ಮಾಡಿದ್ದೀನಿ. ನೀವು ಓಕೆ ಅಂದರೆ ಮತ್ತೆ ಮುಂದಿನ ಪಾಠಗಳ ವಿಡಿಯೋಗಳನ್ನು ಹಾಕ್ತೀನಿ. ಹೆಚ್ಚು ಲೈಕ್, ಹೆಚ್ಚು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ.